ಪರಿಷತ್ನಲ್ಲಿ ಬಿಲ್ಗೆ ಒಂದು ಹಿನ್ನಡೆ ಆಗಿರುವಂತದ್ದು ಕಾಂಗ್ರೆಸ್ ಸದಸ್ಯರು ಇದ್ದಾಗಲೂ ಕೂಡ ಬಿಲ್ ಪಾಸ್ ಆಗ್ತಿರೋದು ನೋಡಿ. ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಂದ ಈ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಲ್ಲ ಕಡೆ ಧಾರ್ಮಿಕ ಕೇಂದ್ರಗಳಲ್ಲಿ ಹಣ ಹೆಚ್ಚಿಗೆ ಆಗ್ತಾ ಇದೆ. ನಮ್ಮ ರಾಮಲಿಂಗಾರೆಡ್ಡಿಯವರು ಬಹಳ ದೂರದ ಆಲೋಚನೆ ಮಾಡಿ ನಮ್ಮ ಹಳ್ಳಿಯಲ್ಲಿರುವಂಥ ದೇವಸ್ಥಾನಗಳಿಗೂ ಸಹಾಯ ಮಾಡಬೇಕು. ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಸಹಾಯ ಮಾಡಬೇಕು. ಆ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು. ಅರ್ಚಕರಿಗೂ ಅನುಕೂಲ ಆಗಬೇಕು. ಈ ಅರ್ಚಕರು ಕೆಲಸ ನಮ್ಗೇನು ಕೆಲವು ವಿಚಾರಗಳನ್ನ ಭಕ್ತಾದಿಗಳಿಗೆ, ದೇವಸ್ಥಾನಕ್ಕೆ, ದೇವರಿಗೂ ಭಕ್ತಂಗೂ ಭಗವಂತನಿಗೂ ಮಧ್ಯಸ್ಥಿಕೆ ನಿಂತ್ಕೊಂಡು ಪ್ರಾರ್ಥನೆ ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುದಿಲ್ಲ. ಇದು ನನ್ನ ನಂಬಿಕೆ. ಸೊ ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ. ಸೊ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಲ್ಲನ್ನ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ, ಹಳ್ಳಿಲಿರುವಂತ ದೇವಸ್ಥಾನಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂತ ದೇವಸ್ಥಾನಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇದನ್ನ ತಂದಿದ್ದಾರೆ. ಇದನ್ನ ಎರಡು ಪಾರ್ಟಿಯವರು ವಿರೋಧ ಮಾಡಿ ಇದನ್ನ ಬೆಳೆಸಿದ್ದಾರೆ. ಆದ್ರೆ ಅದರ ಭಾವನೆ ಅರ್ಥ ಆಗ್ತದೆ. ಅಂದ್ರೆ ಹಳ್ಳಿ ಇರೋ ದೇವಸ್ಥಾನಕ್ಕೂ ಅವ್ರಿಗೆ ಅಲ್ಲಿ ಇರೋ ದೇವರಲ್ವೇ, ಹಳ್ಳಿಲಿರೋ ದೇವರಲ್ವೇ. ನಾವು ಊರಿಗೆ ಹೋದ ತಕ್ಷಣ ಗ್ರಾಮ ದೇವತೆ ಯಾವುದು ಅಂತ ನೋಡ್ತೀವಿ. ಬಸವಣ್ಣ ಇರ್ಬೋದು, ಮಾರಮ್ಮ ಇರ್ಬೋದು, ಕೆಂಕೇರಮ್ಮ ಇರ್ಬೋದು, ಯಾವುದೇ ಹಳ್ಳಿ ದೇವಸ್ಥಾನ ಎಲ್ಲ ಕೂಡ ನಾವೆಲ್ಲ ನೋಡ್ತೇವೆ. ಅಂತ ದೇವಸ್ಥಾನಗಳಿಗೆ ಏನೋ ಒಂದು ಸಣ್ಣ ಜೀರ್ಣೋದ್ಧಾರ ಮಾಡುವಂತ ಕೆಲಸ, ಅರ್ಚಕರಿಗೆ ಒಳ್ಳೇದಾಗುವಂತ ಕೆಲಸ ಮಾಡಿದ್ರೆ, ಇವರು ಈ ರೀತಿ ಬಿಜೆಪಿಯವರು ಮಾತು ಒಂದು ಕೃತಿ ಒಂದು, ಅವರೇ ಈ ಧರ್ಮ ದೇವಸ್ಥಾನಗಳಿಗೆ ದೊಡ್ಡ ವಿರೋಧಿಗಳು ಅನ್ನೋದನ್ನ ಇವತ್ತು ಸಾಬೀತು ಮಾಡ್ಕೊಂಡಿದ್ದಾರೆ. ಸೊ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. 3 ತಿಂಗಳಾದ್ಮೇಲೆ ನಮ್ದು ಮೆಜಾರಿಟಿ ಬರ್ತದೆ. ನಾವು ಪಾಸ್ ಮಾಡೇ ಮಾಡ್ತೀವಿ. ಪಾಸ್ ಮಾಡಿ ನಾವೇನು ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪ ಪ್ರಕಾರ ನಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಅನುಕೂಲ ಮಾಡಿಕೊಂಡು ಅರ್ಚಕರಿಗೂ ಅನುಕೂಲ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಅದನ್ನೇ ನಾವೆಲ್ಲ ಅರ್ಚಕರು ಎಲ್ಲ ಅವರೆಲ್ಲ ಸಮಾವೇಶ ಇಟ್ಕೊಂಡಿದ್ದಾರೆ. ಅವರೆಲ್ಲ ಬಂದು ನನ್ನ ಕೇಳಿದ್ರು, ನಾವು ಹೋಗ್ತಾ ಇದೀವಿ. ಇವತ್ತು ಪಾಪ ಅವರು ದಿನ ಪ್ರಾರ್ಥನೆ ಮಾಡೋರು. ಈ ಸರ್ಕಾರಕ್ಕೆ ಮನಸ್ಸು ನೋಯಿಸಲು ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಹಂಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿ ಒಂದು ಐತಿಹಾಸಿಕವಾದಂತ ಬಿಲ್ ಅನ್ನ ತಂದಿದ್ದಾರೆ. ಅದಕ್ಕೆ ವಿರೋಧ ಮಾಡಿದ್ದು ದೊಡ್ಡ ಖಂಡನೀಯ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಶಿವಮೊಗ್ಗದಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಯಾರೇ ಆಗ್ಲಿ, ಬಿಜೆಪಿಯಿಂದ, ದಳದಿಂದ, ಬೇರೆ ಬೇರೆ ಪಾರ್ಟಿಯಿಂದ ನಮ್ಮ ಪಕ್ಷದ ನಾಯಕ ಸಿದ್ಧಾಂತವನ್ನ ಒಪ್ಪು ಬರೋರ್ನ ಸೇರಿಸ್ಕೊಳ್ಳುವಂತ ಕಾರ್ಯಕ್ರಮ ಇದೆ. ಯಾರು ಬೇಕಾದ್ರೂ ಬರ್ಬೋದು, ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನ 9 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬನ್ನಿ, ಹೀಗೆ ಅರ್ಜಿ ಹಾಕೊಂಡು ಹೀಗೆ ಸೇರ್ಕೊಂಡು, ಈ ವಯಸ್ಸು ನಿಮ್ಮ ಹತ್ರ ಪರ್ಮನೆಂಟ್ ಆಗಿ ಇರ್ತದಾ? ಈಗ ನಾನು 61, 62 ಮುಟ್ತಾ ಇದ್ದೀನಿ. ಇನ್ನು 9 ವರ್ಷಕ್ಕೆ 70 ಆಗೋಯ್ತದೆ. 50 ವರ್ಷ ಇದ್ದಾಗ ದುಡಿದಕ್ಕೂ 70 ವರ್ಷ ಇದ್ದಾಗ ದುಡಿದಕ್ಕೂ ವ್ಯತ್ಯಾಸ ಇಲ್ವೇ? ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.